ರೀ 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 ಏನೇ ನಾನು ಸತ್ರೆ ನನಗೋಸ್ಕರ ತಾಜ್ ಮಹಲ್ ಕಟ್ತೀರಾ? ಜಾಗ ರೆಡಿ ಇದೆ. ಯಾವಾಗ ಸಾಯ್ತಿ ಅಂತ ಒಂದು ಮಾತು ಹೇಳ್ಚಿನ. ಹಲೋ ರೀ ಎಲ್ಲಿದ್ದೀರಾ? ಅದೇ ಕಣೆ, ಅವತ್ತು ನೀವು ಡೈಮಂಡ್ ನೆಕ್ಲೆಸ್ ಕೊಡಿಸ್ನ ಅಂತ ಹೇಳಿದ್ನಿ ಅಲ್ವಾ. ಓ ಬಾಮಾ ಜ್ಯುವೆಲರ್ಸು. ಅದೇ 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 ರೀ, ಡೈಮಂಡ್ ನೆಕ್ಲೆಸ್ ನೋಡಿದ್ವಲ್ಲ ಅದಾ? ಹಾಂ, ಅದೇ ಬಾಮ ಜ್ಯುವೆಲರ್ಸ್ ಆಪೋಸಿಟ್ನಲ್ಲಿರೋ ವೈನ್ ಶಾಪಲ್ಲಿ ಎಣ್ಣೆ ಹೊಡಿತಾ ಇದ್ದೀನಿ. ಬರುತ್ತೆ ನೀಡು. ಎಣ್ಣೆ ಹೊಡಿತೀನಿ ಎಂದಿಲ್ಲ. ಥೂ, ನಿನ್ ಮನೆಗೆ ಬಾ, ಇವತ್ತಿದೆ. ಹಲೋ ಹಲೋ ಜನು, ನೈಟ್ ಡಿನ್ನರ್ಗೆ ಏನು ಮಾಡಿದೆಮ್ಮ? ಆ ಒಂದು ಬಾಟ್ಲು ವಿಷ ಇಟ್ಟಿದ್ದೀನಿ, ಬನ್ನಿ. ಹಾಂ, ಅದನ್ನ ನೀನೇ ಕುಡಿದು ಮಲಕ್ಕೋ. ನನಗೆ ಬರೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ, ಇಡ್ಲಾ? ಥು. ಜಾನು ಪಾಪ ನಾನು. ರೀ ಬನ್ನಿ ಕೂತ್ಕೊಳ್ಳಿ. ರೀ ಮನೇಲಿ ಅಕ್ಕಿ ಇಲ್ಲ, ಬೇಳೆ ಇಲ್ಲ, ಸಕ್ಕರೆ ಇಲ್ಲ, ಟೀ ಪುಡಿ ಇಲ್ಲ, ಮನೇಲಿ ಏನೂ ಇಲ್ಲ ರೀ. ಸಾಕು ನಿಲ್ಸಲೇ. ಯಾವಾಗ ನೋಡಿದ್ರೆ ಇಲ್ಲ ಇಲ್ಲ ಅಂತೀಯಲ್ಲೇ. ಯಾವಾಗ ನೋಡಿದ್ರೆ ಇಲ್ಲ ಅನ್ನೋದು ಅಭ್ಯಾಸ ಮಾಡ್ಕೋಬೇಡ. ಸ್ವಲ್ಪ ಮನೇಲಿ ಇದೆ ಅಂತೇಳಿ ಅಭ್ಯಾಸ ಮಾಡ್ಕೊ. ನೀನು ಹಿಂಗೆ ಹೇಳ್ತಿದ್ರೆ ಮನೇಲಿ ಏನಿಲ್ದಂಗೆ ಆಗ್ಬಿಡುತ್ತೆ. ಮನೇಲಿ ಇಲ್ದಿರೋದನ್ನ ಇಲ್ಲ ಅಂತ ಹೇಳ್ಬೇಕು ತಾನೆ, ಇದೆ ಅಂತ ಅಭ್ಯಾಸ ಮಾಡ್ಕೋಬೇಕಂತೆ. ಈ ದೊಡ್ಡಪ್ಪ ನನ್ನ ಮಗನಿಗೆ ಮಾಡ್ತೀನಿ ಇರು. ಆಯ್ತು ಕಣ್ರಿ, ಇನ್ಮೇಲೆ ಎಲ್ಲ ಇದೆ ಅಂತ ಹೇಳೋದನ್ನೇ ಅಭ್ಯಾಸ ಮಾಡ್ಕೋತೀನಿ. ಆಯ್ತು 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 ಕಣ್ರಿ. ಅಕ್ಕಿ ಡಬ್ಬ ಖಾಲಿ ಇದೆ, ಬೇಳೆ ಡಬ್ಬ ಖಾಲಿ ಇದೆ, ಎಣ್ಣೆ ಡಬ್ಬನೂ ಖಾಲಿ ಇದೆ, ಮತ್ತೆ ಟೀ ಪುಡಿ ಡಬ್ಬನೂ ಖಾಲಿ ಆಗಿದೆ. ಹೇಳಿ ಅಮ್ಮ ತಾಯಿ, ಸಾಕೆ ನಿಲ್ಸೆ. ಇದೇ ಇಲ್ಲ ಅನ್ನೋದು ಚೆನ್ನಾಗಿ ಆಟ ಆಡ್ತಾ ಇದೀಯಾ. ರೇಷನ್ ಬೇಕಾ? ತಾರಕ್ ನೀರು. ಏನು ಕರ್ಮ ಮಾರಾಯ. ರೀ 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 ಬದನೆಕಾಯಿ ತರೋದು ಮರಿಬೇಡಿ. ಇವಳ ಕಟ್ಕೊಂಡು ಬದನೆಕಾಯಿ ತರೋದ ನಮ್ಮ ಜೀವನ. ರೀ ನಾನು ಒಬ್ಬಳನ್ನೇ ಬಿಟ್ಟು ಹೋಗ್ತೀರಾ? ಲೇ, ನಾನು ಊರು ಸುತ್ತಕ್ಕೆ ಹೋಗ್ತಿಲ್ಲ ಕಣೆ, ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಆಯ್ತು, ಹೋಗಿ ಬನ್ನಿ. ನಾನೊಬ್ಬಳೇ 4 ಗೋಡೆ ಮಧ್ಯೆ ಸಾಯ್ತೀನಿ. ಹಾಂ, ಬರಲಾ? ಮನೆ ಕಡೆ ಜೋಪಾನ. ರೀ ಯಾವಾಗ ಬರ್ತೀರಾ? ಏಯ್, ಇನ್ನು ಮನೆನೇ ಬಿಟ್ಟಿಲ್ಲ ಕಣೆ. ಹಲೋ ರೀ ಎಲ್ಲಿದ್ದೀರಾ? ಏಯ್, ಈಗ ತಾನೇ ಮನೆಯಿಂದ ಆಚೆ ಬಂದಿದ್ದೀನಿ, ಇನ್ನು ಮನೆ ಬಿಟ್ಟಿಲ್ಲ. ಏನೇ? ಅದು ಬದನೆಕಾಯಿ. ಇಡೇ ಫೋನ್ ಫಸ್ಟ್. ಪ್ರೀತಿಯಿಂದ ಫೋನ್ ಮಾಡೋದೇ ತಪ್ಪು. ನಾನಾ ತಿನ್ನೋದು? ಅವನೇ ತಾನೇ ತಿನ್ನೋದು. ಲೇ, ಏನು ಹೇಳಿ? ರೀ ಯಾವಾಗ ಬರ್ತೀರಾ? ಲೇ, ಮನೆ ಬಿಟ್ಟು 50 ಮೀಟ್ರ್ ಬಂದಿಲ್ಲ, 50 ಸಲ ಫೋನ್ ಮಾಡ್ತೇನೆ. ಲೇ, ಇಲ್ಲ ಆಫೀಸ್ಗೆ ಹೋಗಲ್ಲ, ನಾ ಇಲ್ಲೇ ಇರಲ್ಲ. ಬೇಗ ಬಂದ್ಬಿಡಿ. ಇಡೇ ಬೇಗ ಬರ್ತೀನಿ ಮನೆಗೆ. ಯಪ್ಪ, ಈ ಥರ ಹಿಂಸೆ ಕೊಡ್ರೆ ಯಾವನ್ ಬದುಕ್ತಾನೆ ಮಾರಾಯ. ಛೇ.
ಏನಪ್ಪ ಇದು ಇವತ್ತು ಯಾಕೋ ನನ್ನ ಟೈಮ್ ಸರಿಯಿಲ್ಲ ಅನಿಸುತ್ತೆ. ನೋಡಿದರೆ ಒಳ್ಳೆ ಹಿಂಸೆ ಕೊಡ್ತಾರೆ ಫೋನ್ ಮಾಡಿ. ಏನಾಯ್ತು ಮಾರಾಯ? ಎಲ್ಲಿ ಜಾಲಿಯಾಗಿ ಊರ್ ಸುತ್ತಿದ್ದಾನೋ ಗೊತ್ತಿಲ್ವೇ ಇವನು. ಲೇ ಏನೇ ರೀ, ಯಾವಾಗ ಬರ್ತೀರಾ? ಲೇ ಇಲ್ಲಿ ಗಾಡಿ ಬೇರೆ ಕೈ ಕೊಟ್ಟಿದೆ, ಇದೇ ಫೋನು. ನನ್ನ ನೀನು ಗೆಲ್ಲಲಾರೆ, ತಿಳಿದು ತಿಳಿದು ಚಲವೇತಕೆ. ಜಾನು ಪಾಪ ನಾನು ರಸ್ತೆಯಲ್ಲಿ ನಡೆತಿದ್ದೀನಿ, ಪಂಕ್ಚರ್ ಆದ ಬೈಕ್ ತಳ್ಕೊಂಡು ಬರ್ತಿದ್ದೀನಿ. ಒಂದು ಕೈಯಲ್ಲಿ ಫೋನ್, ಇನ್ನೊಂದು ಕೈಯಲ್ಲಿ ಟೆನ್ಷನ್. ನೀ ಮತ್ತೆ ಮತ್ತೆ ಕಾಲ್ ಮಾಡಿ ಕೇಳ್ತೀಯ ಎಲ್ಲಿ ಇದ್ದೀಯ ಚೆಲುವೆ. ಫುಲ್ ಬಿಸಿಲು ಜೀವನ, ಮದುವೆ ಆದ್ಮೇಲೆ ಚೇಂಜು. ಇಮೈ ಕರೆಂಟ್ ಬಿಲ್, ಡೈಲಿ ಡೈಲಿ ಚಾಲೆಂಜು. ವೈಫ್ ಟಾರ್ಗೆಟ್ ಮಾಡ್ತಾಳೆ ಶಾಪಿಂಗ್ಗೆ ಯಾವಾಗ. ನಾನು ಸೈಲೆಂಟ್ ಆಗಿ ಬೈಕ್ನಲ್ಲಿ ಹೇಳ್ತೀನಿ ದೇವ್ರೆ ಕಾಪಾಡಪ್ಪ. ಮನೆಯಿಂದ ಹೊರಗೆ ಹೋದ್ರು ಫೋನ್ ಕಾಲ್ ಸ್ಟಾರ್ಟು. ಯಾರ ಜೊತೆ ಇದ್ದೀಯಾ ಅಂತ ಡೌಟ್ ಮಾತ್ರ ಫುಲ್ಲು. ಮೀಟಿಂಗ್ಗೆ ಹೋಗೋಣ ಅಂದ್ರೆ ಬೇಗ ಮನೆಗೆ ಬಾ. ನನ್ನ ಫ್ರೀಡಮ್ ಲೈಫ್ ಈಗ ಮ್ಯಾರೇಜ್ ನಲ್ಲಿ ಲಾಕ್ ಆಯ್ತಾ. ಜಾನು ಪಾಪ ನಾನು ಸೈಲೆಂಟ್ ಆಗಿ ನಗ್ತಿದ್ದೀನಿ, ಒಳಗೊಳಗೆ ಟೆನ್ಷನ್ ಹಿಡ್ಕೊಂಡು ಜೀವನ ತಳ್ತಿದ್ದೀನಿ. ಲೇ ಜಾನು ಏನೇ? ರೀ, ಎಲ್ಲಿದ್ದೀರಾ? ಲೇ ಜಾನು, ಈ ಫ್ರೀ ಕಾಲ್ ಕಂಡಿಡ್ದವನಲ್ಲ ಅವನ್ನ ಕರ್ಕೊಂಬಂದು ಪೂಜೆ ಮಾಡ್ಬೇಕು ಕಣೆ. ಬರ್ತೀನಿ ಕಣೆ, ಬರ್ತೀನಿ. ಬದನೆಕಾಯಿ ತರದ್ ಮರಿಬೇಡ್ರಿ. ಬರ್ತೀನಿ ಕಣೆ. ರೀ, ಎಲ್ಲಿದ್ದೀರಾ? ರೀ, ಫುಲ್ ಜಾಲಿನಾ? ಬದನೆಕಾಯಿ ಮರ್ತಿಲ್ಲ ತಾನೆ? ಉರಿಯ ಬಿಸಿಲಿಗೆ ಬದನೆಕಾಯಿ ಎಲ್ಲ ಒಣಗೋಗಿದ್ದಾವೆ. ಇವಳಿಗೆ ಬದನೆಕಾಯಿ ಬೇಕಂತ ಬದನೆಕಾಯಿ ಥೂ ನಡಿಯ. ಏಯ್ ಯಾಕೆ ಆಡ್ತಾ ಇದೀಯಾ? ರೀ, ಆ ಪಕ್ಕದ ಮನೆಯವಳಿದ್ದಾಳಲ್ಲ, ಹಾಂ ಅದೇ ನಮ್ಮ ಪಕ್ಕದ ಮನೆ ಪಂಕಜ. ಅವಳ ಹತ್ರ ಎರಡೇ ಬದನೆಕಾಯಿ ಕೇಳಿದಕ್ಕೆ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ ಕಣ್ರಿ. ಅದಕ್ಕೆ ನೀನೇನು ಹೇಳ್ದಿ? ನನ್ನ ಗಂಡನ್ ಕರ್ಕೊಂಬರ್ತೀನಿ ಇರು, ನಿಂಗೆ ಸರಿಯಾಗಿ ಪೂಜೆ ಮಾಡಿಸ್ತೀನಿ ಅಂದೆ. ಒಳ್ಳೆ ಕೆಲಸನೇ ಮಾಡಿದೀನಿ ನೋಡು. ಇರು ಒಂದು ನಿಮಿಷ ಬರ್ತೀನಿ, ಹೋಗೋಣ ನಡಿ. ಅಲ್ಲ ನಾನು ಹೆಂಡ್ತಿರಡು ಬದನೆಕಾಯಿ ಕೇಳಿದ್ರೆ ಕೊಡಲ್ಲ ಅಂದ್ಲ ಅವಳು. ನಡಿ ಇವತ್ತು ಮಾಡ್ತೀನಿ ಅವಳಿಗೆ. ಮುಂದೆ ಯಾವಾಗ
ಯಾವತ್ತೂ ನಿನ್ನ ತಂಡಕ್ಕೆ ಬರಬಾರ್ದು ಹಂಗೆ ಮಾಡ್ತೀನಿ ನೋಡು ನಡಿ ನಡಿಯೇ ನಡಿಯ ಹೋಗೋಣ ಯಾಕೆ ನಿಂತ್ಕೊಂಡಿದೀಯಾ ಪಕ್ಕದ ಮನೆ ಪಂಕಜಿಗೆ ಪೂಜೆ ಮಾಡೋದು ಬೇಡವಾ ಪೂಜೆ ಮಾಡಬೇಕಾಗಿರೋದು ಅವಳಿಗಲ್ಲ ನಿನಗೆ. ರೀ, ನಾಳೆ ನಮ್ಮ ವೆಡ್ಡಿಂಗ್ ಡೇ ಅಲ್ವಾ? ಹೌದಾ ನನಗೆ ಸಿಕ್ಕಿದ್ದು ಲಾಸ್ಟ್ ವಾರಿಂಗ್ ಡೇ. ಅಲ್ಲ, ಇವಾಗ ನಾನು ಏನು ಮಾತಾಡಿದೆ ಅಂತ ಅಷ್ಟು ಕೋಪ ಮಾಡ್ಕೊಂಡು ಮಾತಾಡ್ತಿದ್ದೀರಾ? ಮದುವೆಗೂ ಮುಂಚೆ ನೀವು ಹಿಂಗಿರ್ಲಿಲ್ಲ ರೀ. ಮದುವೆ ಆದಮೇಲೆ ತುಂಬ ಬದಲಾಗ್ಬಿಟ್ಟಿದ್ದೀರಾ. ಹೌದು ಕಣೆ, ಬದಲಾಗಿದ್ದೀನಿ. ಮದುವೆಗೆ ಮುಂಚೆ ಮನೆ ಬಾಡಿಗೆ ಇತ್ತಾ, ಕರೆಂಟ್ ಬಿಲ್ ಇತ್ತಾ, ರೇಷನ್ ಬಿಲ್ ಇತ್ತಾ, ಇಲ್ಲ ಅತ್ತೆ ಎಮ್ಮಿ ಪಿಂಡಂಗಿತ್ತಾ? ಇದೆಲ್ಲ ಬದಲಾಯಿತು, ನಾನು ಬದಲಾದೆ ಅಷ್ಟೇ. ನೀವು ಹಿಂಗೆ ಮಾಡ್ತಿದ್ರೆ ನಾನು ನಮ್ಮ ಅಮ್ಮನ ಮನೆಗೆ ಹೋಗ್ಬಿಡ್ತೀನಿ. ಅಮ್ಮ, ಅಮ್ಮ ಪ್ಲೀಸ್ ತಗೆ, ಪ್ಲೀಸ್ ತಿನ್ನೆ, ಪ್ಲೀಸ್. ಜಾನು ಪಾಪ ನಾನು. ಪ್ಲೀಸ್ 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 ಕಡೆ, ಕೈ ನೋವು ಆಗ್ತಿದೆ ಕಡೆ, ಪ್ಲೀಸ್ ಬಿಟ್ಬಿಡೆ ಅಮ್ಮ ಪ್ಲೀಸ್. ಇದೇನು ಹೊಸ ಅಭ್ಯಾಸ? ಒಡಿಯೋದು ಬೇರೆ ಕಲ್ತ್ಕೊಂಡ್ಬಿಟ್ಟಿದ್ಯಾ, ಅದು ನನ್ನ. ಮಾಡ್ತೀನಿ ತಾಳು. ಏನು ಸುಮ್ಮನೆ ಇದ್ದೀನಿ ಅಂತ ನನ್ನ ಮೇಲೆ ಕೈ ಮಾಡ್ತೀಯಾ? ಎಷ್ಟು ಧೈರ್ಯ ಇದೆ ನನ್ನ ಮೇಲೆ ಕೈ ಮಾಡ್ತೀಯಾ? ಇದೇ ತಾಳು ನೀನು. ಅಮ್ಮ ಏನಿದೆಯಲ್ಲ ಪಾಪ ಬಾ. ಅಮ್ಮ ಜಾನು ಪ್ಲೀಸ್ ತಿನ್ನೆ, ನಿನಗೊಂದು ಸರ್ಪ್ರೈಸ್ ತಿನ್ನೆ ಜಾನು. ಅಮ್ಮ ಪ್ಲೀಸ್ ಸರ್ಪ್ರೈಸ್ ತಿನ್ನೆ, ತಗೋ ಪ್ಲೀಸ್. ತಗೋ. ಅಮ್ಮ ಅಯ್ಯೋ, ಇದು ಯಾರಿಗೆ ಬೇಕಿತ್ತಪ್ಪ ಸಹವಾಸ? ಇವಳು ಸಹವಾಸ ಮಾಡಿ ಅಪ್ಪ ಇದು ಎಷ್ಟು ದಿನ ಬೇಕು ನಾವು ಸಿಗೋಕ್ಕೆ? ಅಮ್ಮ ಹಿಂಗೆ ಅಂತ ಮೊದಲೇ ಹೇಳೋದಲ್ವೇನ್ರಿ? ಒದೇನಾದರೂ ತಪ್ಪಾಯ್ತು. ಅಮ್ಮ ನಿನ್ಗೆ ಸರ್ಪ್ರೈಸ್ ಕೊಡೋಣ ಅಂತೇಳಿ ನೀನೇ ತಗೊಂಬಂದು ಇಟ್ಕೊಂಡಿದ್ದೆ ಕಡೆ. ಕಿಚನ್ದಲ್ಲಿ ಬರ್ತೀಯ ಅಂದ್ಕೊಂಡೆ, ಅಲ್ಲಿ ಬರಲ್ಲ ಅಮ್ಮ. ಬೆಡ್ರೂಮಿಗೆ ಬರ್ತೀಯ ಅಂದ್ಕೊಂಡೆ, ಅಲ್ಲಿ ಬರಲಿಲ್ಲ. ಬಾತ್ರೂಮ್ಗೆ ಹೋಗ್ತೀಯ ಅಂದ್ಕೊಂಡು ಆ ಸಿಂಕಲ್ಲಿ ಹಾಕಿದ್ದೆ ಕಣೆ ಅಮ್ಮ. ನೀನು ಅಲ್ಲಿಗೆ ಹೋಗಲಿಲ್ಲ ಅಮ್ಮ. ಅದನ್ನು ಅದಕ್ಕೆ ತೊಳೆದ್ಬಿಟ್ಟು ಐಸ್ ಕ್ರೀಮ್ ಎಲ್ಲ ಕೊಟ್ಟಿದ್ದೀನಿ ಛೀ. ಅಮ್ಮ.